ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದಲ್ಲಿ ಅಂದರೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದಲ್ಲಿ ನೆಟ್ ಇನ್ಕಮ್ ಅಪ್ರೋಚದಲ್ಲಿ ಒಂದು ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಮತ್ತು ಅದು ನೆಟ್ ಇನ್ಕಮ್ ಅಪ್ರೋಚ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಕ್ಲಾರಿಫೈ ಆಗಿ ತಿಳ್ಕೊಳ್ಳೋಣ, ಅಂದ್ರೆ ಕರೆಕ್ಟಾಗಿ ತಿಳ್ಕೊಳ್ಳೋಣ, ಭಾಳ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಮತ್ತು ಈ ಒಂದು ಪ್ರಾಬ್ಲಮ್ದಲ್ಲಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಆಮೇಲೆ ಅದೇ ರೀತಿಯಾಗಿ ವ್ಯಾಲ್ಯೂ ಆಫ್ ಪವರ್ ಅನ್ನ ಯಾವ ರೀತಿಯಾಗಿ ನಾವು ಕಂಡು ಹಿಡಿಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಈಗ ಪ್ರಾಬ್ಲಮ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಪ್ರಾಬ್ಲಮ್ಗಿಂತ ಮೊದಲು ನೆಟ್ ಇನ್ಕಮ್ ಅಪ್ರೋಚ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ನೆಟ್ ಇನ್ಕಮ್ ಅಪ್ರೋಚ್ ಅನ್ನ ಯಾರು ಅಡ್ವೊಕೇಟ್ ಮಾಡ್ಯಾರ, ಯಾರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾರ, ಇದನ್ನ ನೆಟ್ ಇನ್ಕಮ್ ಅಪ್ರೋಚ್ ಅನ್ನ ಯಾರು ಹೇಳಿದಾರ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಯಾರು ಹೇಳ್ಯಾರ ಅಂದ್ರೆ ಡೇವಿಡ್ ಡುರಾಂಡ್ ಅಂತಕ್ಕಂಥ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾನ. ಅಂದ್ರೆ ನೆಟ್ ಇನ್ಕಮ್ ಅಪ್ರೋಚ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಈ ನೆಟ್ ಇನ್ಕಮ್ ಅಪ್ರೋಚ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಡೇವಿಡ್ ಡುರಾಂಡ್. ಈ ನೆಟ್ ಇನ್ಕಮ್ ಅಪ್ರೋಚ್ ಪ್ರಕಾರ ಏನು ಸ್ಟೇಟ್ಮೆಂಟ್ ಅದ, ನೆಟ್ ಇನ್ಕಮ್ ಅಪ್ರೋಚ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಈಗ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ದ ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ ಇನ್ಕ್ರೀಸ್ಡ್ ಬೈ ರೆಡ್ಯೂಸಿಂಗ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ and increasing the debt in total capital. ಯಾವಾಗ ನಾವು ನಮ್ಮ ಟೋಟಲ್ ಕ್ಯಾಪಿಟಲ್ದಲ್ಲಿ ಯಾವಾಗ ಡೆಟ್ ಅಮೌಂಟ್ ಅನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ, ಅವಾಗ ಡೆಟ್ ಅಮೌಂಟ್ ಅನ್ನು ಹೆಚ್ಚಿಗೆ ಮಾಡಿದಾಗ ಏನಾಗತ್ತೆ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗತ್ತ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆದಾಗ ಇಮಿಡಿಯೇಟ್ ಆಗಿ ಏನಾಗತ್ತೆ, ವ್ಯಾಲ್ಯೂ ಆಫ್ ಫರ್ಮ್ ಹೆಚ್ಚಾಗ್ತದೆ. ನೋಡ್ರಿ, ನೆಟ್ ಇನ್ಕಮ್ ಅಪ್ರೋಚ್ ಅಂದ್ರೆ ಇಷ್ಟೇ, ವ್ಯಾಲ್ಯೂ ಇನ್ಕ್ರೀಸ್ ದ ಡೆಟ್ in total capital of the company or total capital of the firm, automatically it leads to reduce the overall cost of capital. ಅಂದ್ರೆ ಅಲ್ಲಿ overall cost of capital ಕಡಿಮೆ ಆಗತ್ತ. overall cost of capital ಕಡಿಮೆ ಆದಾಗ ಇಮಿಡಿಯೇಟ್ ಆಗಿ ಏನಾಗತ್ತೆ, ನಮ್ಗೆ ವ್ಯಾಲ್ಯೂ ಆಫ್ ಫರ್ಮ್ ಹೆಚ್ಚಾಗತ್ತ. ದಟ್ ಈಸ್ ನೆಟ್ ಇನ್ಕಮ್ ಅಪ್ರೋಚ್. ನೋಡ್ರಿ, ನೆಟ್ ಇನ್ಕಮ್ ಅಪ್ರೋಚ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಕಂಪನಿಯ ಟೋಟಲ್ ಕ್ಯಾಪಿಟಲ್ ಅಲ್ಲಿ ಡೆಟ್ ಅಮೌಂಟ್ ಅನ್ನ ಅಂದ್ರೆ ಲೋನ್ ಅಮೌಂಟ್ ಅನ್ನ ಜಾಸ್ತಿ ಮಾಡಬೇಕು. ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 100 ರೂಪೀಸ್ ಕ್ಯಾಪಿಟಲ್ ಅದಂತ ತಿಳ್ಕೋರಿ, ಅದ್ರಾಗ ಲೋನ್ ಜಾಸ್ತಿ ಇರಬೇಕು. ಯಾವಾಗ ಲೋನ್ ಜಾಸ್ತಿ ಆಗತ್ತ ನಮ್ಮ ಟೋಟಲ್ ಕ್ಯಾಪಿಟಲ್ದಲ್ಲಿ, ಅವಾಗ ನಮ್ಮ ಕಂಪನಿದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗ್ತದ. ಕಡಿಮೆ ಆಗೋದ್ರಿಂದ ನಾರ್ಮಲ್ ಆಗಿ ಏನಾಗತ್ತ ಅಂದ್ರೆ ವ್ಯಾಲ್ಯೂ ಆಫ್ ಫರ್ಮ್ ಏನಾಗತ್ರಿ, ಹೆಚ್ಚಾಗತ್ತ. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವ್ರು ಯಾರಂದ್ರ ಡೇವಿಡ್ ಡುರಾಂಡ್. ಆ ಸ್ಟೇಟ್ಮೆಂಟ್ ನಾವೇನಂತ ಕರಿತಿರೋದಕ್ಕ ನೆಟ್ ಇನ್ಕಮ್ ಅಪ್ರೋಚ್ ಅಂತ ಕರಿತಾ ಇದೀವಿ. ಇಲ್ಲಿ ನಾರ್ಮಲ್ ಆಗಿ ಯಾವ ರೀತಿಯಾಗಿ ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ನಾವು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಸ್ಟೆಪ್ಗಳನ್ನ. ಸ್ಟೆಪ್ ನಂಬರ್ ಒನ್, ನಾವು ಇನ್ಕ್ರೀಸಿಂಗ್ ದ ಡೆಟ್ ಇನ್ ಟೋಟಲ್ ಕ್ಯಾಪಿಟಲ್. ಅಂದ್ರೆ ಟೋಟಲ್ ಕ್ಯಾಪಿಟಲ್ ಅದಲ್ಲಿ ನಮ್ಮ ಇನ್ಕ್ರೀಸಿಂಗ್ ಅಂದ್ರೆ ಡೆಟ್ ಅಮೌಂಟ್ ಅನ್ನ ಹೆಚ್ಚು ಮಾಡಬೇಕು. ಡೆಟ್ ಅಮೌಂಟ್ ಅನ್ನ ಹೆಚ್ಚು ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗತ್ತ, ಸೆಕೆಂಡ್ ಸ್ಟೆಪ್ ಇಮಿಡಿಯೇಟ್ ಆಗಿ ಕಡಿಮೆ ಆಗತ್ತ. ಓಕೆ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗತ್ರಿ, ಕಡಿಮೆ ಆಗತ್ತ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆದಾಗ ರಿಸಲ್ಟ್ ಏನಾಗತ್ತ ಅಂದ್ರೆ ನಮ್ದು ವ್ಯಾಲ್ಯೂ ಆಫ್ ಫರ್ಮ್ ಏನಾಗತ್ರಿ, ಹೆಚ್ಚಾಗತ್ತ. ನೋಡ್ರಿ, ನಮ್ಮ ಕಂಪನಿಯಲ್ಲಿ ನಮ್ಮ ಫರ್ಮ್ ನಲ್ಲಿ ಡೆಟ್ ಅಮೌಂಟ್ ಅನ್ನ ಹೆಚ್ಚು ಮಾಡಬೇಕು. ಡೆಟ್ ಅಮೌಂಟ್ ಅನ್ನು ಹೆಚ್ಚು ಮಾಡಿದಾಗ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗತ್ತ. ಅವಾಗ ಇಮಿಡಿಯೇಟ್ ಆಗಿ ಏನಾಗತ್ರಿ, ವ್ಯಾಲ್ಯೂ ಆಫ್ ಫರ್ಮ್ ಹೆಚ್ಚಾಗತ್ತ. ದಟ್ ಈಸ್ ನೆಟ್ ಇನ್ಕಮ್ ಅಪ್ರೋಚ್. ಓಕೆ, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ನಾವು ನೋಡೋಣ. ಈಗ ಇಲ್ಲಿ ಪ್ರಾಬ್ಲಮ್ ಅನ್ನ ಕೊಟ್ಟ, ನೋಡ್ರಿ ಏನು ಕೊಟ್ಟಿದ್ದ ಅನ್ನತಕ್ಕಂಥದ್ದನ್ನ ಪ್ರಾಬ್ಲಮ್ ಅನ್ನ ನೋಡೋಣ. Jai company expects to earn income of rupees 3,60,000 annually.
ಆ ಜೈ ಅಂತಕ್ಕಂಥ ಕಂಪನಿಯವರು 3,60,000 rupees ಅನ್ನ ಇನ್ಕಮ್ ಅನ್ನ ಅರ್ನ್ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಟಾರ. ಇಟ್ ಹ್ಯಾಸ್ 10% ಡಿಬೆಂಚರ್ ಆಲ್ರೆಡಿ ಕಂಪನಿಯಲ್ಲಿ ಡಿಬೆಂಚರ್ ಅದ. ಎಷ್ಟು ಡಿಬೆಂಚರ್ ಅದ ಅಂದ್ರೆ 12 lakh rupees ಡಿಬೆಂಚರ್ ಅದ. ಆ ಡಿಬೆಂಚರ್ ಮೇಲೆ ಕೊಡಬೇಕಾದಂತ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾದ್ರೆ 10% ಅದ. ಇನ್ನು ಅದೇ ರೀತಿಯಾಗಿ ಕಾಸ್ಟ್ ಆಫ್ ಇಕ್ವಿಟಿ ಅನ್ನು ಎದರ ಮುಖಾಂತರ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಕೆಇ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಆ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟದ ಅಂದ್ರೆ 12% ಅದ. ನಮಗೇನು ಕ್ವಶನ್ ಕೇಳ್ತಾ ಇದ್ದಾನಂದ್ರ ವಾಟ್ ವುಡ್ ಬಿ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ವ್ಯಾಲ್ಯೂ ಆಫ್ ದ ಫಾರ್ಮ್. ನೋಡ್ರಿ, ನಮಗೇನು ಕ್ಯಾಲ್ಕುಲೇಷನ್ ಮಾಡಕ್ ಹೇಳ್ತಾ ಇದ್ದಾನಂದ್ರ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗತ್ತ ಮತ್ತು ಅದೇ ರೀತಿಯಾಗಿ ವ್ಯಾಲ್ಯೂ ಆಫ್ ಫಾರ್ಮ್ ಎಷ್ಟು ಆಗತ್ತ ಅಂತಕ್ಕಂಥದ್ದನ್ನ ಕ್ವಶನ್ ಅನ್ನ ಅವ ಕೇಳಿದ್ದಾನ. ಈಗ ಈ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡೋಣ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಈಗ ನೋಡಿ, ಕ್ಯಾಲ್ಕುಲೇಷನ್ ಆಫ್ ನೆಟ್ ಇನ್ಕಮ್. ಮೊದಲ ನೆಟ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟು ಕೊಟ್ಟಾನಂದ್ರೆ ಇಲ್ಲಿ ಪ್ರಾಬ್ಲಮ್ ದಲ್ಲಿ ಕೊಟ್ಟು ಬಿಟ್ಟಾನ. ಎಷ್ಟದಂದ್ರೆ 3,60,000 rupees ಅದ. ನೆಟ್ ಆಪರೇಟಿಂಗ್ ಇನ್ಕಮ್ ಅನ್ನ ಪ್ರಾಬ್ಲಮ್ ದಲ್ಲೇ ಕೊಟ್ಟು ಬಿಟ್ಟಾನ 3,60,000 ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್. ಅಂದ್ರೆ ನಾವೇನು ಲೋನ್ ತಗೊಂಡಿರ್ತೀವಿ ಆ ತೆಗೆದುಕೊಂಡಿರ್ತಕ್ಕಂಥ ಲೋನ್ ಮೇಲೆ ಇಂಟ್ರೆಸ್ಟ್ ಅನ್ನು ನಾವೇನ್ ಮಾಡ್ಬೇಕ್ರಿ, ಲೆಸ್ ಮಾಡಬೇಕು. ಲೋನ್ ಅಮೌಂಟ್ ಎಷ್ಟದಪ್ಪ ಅಂದ್ರೆ 12 lakh rupees ಅದ. ಲೋನ್ ಅಮೌಂಟ್ ಎಷ್ಟಾದ್ರಿ 12 lakh rupees ಅದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ಅಂದ್ರೆ 10% ಅದ. ನೋಡ್ರಿ, 10% ಡಿಬೆಂಚರ್. ಒಂದ್ ವೇಳೆ ಪ್ರಾಬ್ಲಮ್ ದಲ್ಲಿ 9% ಕೊಟ್ರೆ 9% ತಗೋರಿ, 6% ಕೊಟ್ರೆ 6% ತಗೋರಿ, ಡಿಪೆಂಡಿಂಗ್ ಅಪಾನ್ ಪ್ರಾಬ್ಲಮ್. ಓಕೆ, ಇಲ್ಲಿ ಲೋನ್ ಡಿಬೆಂಚರ್ ಅಮೌಂಟ್ 12 lakh rupees ಅದ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ 10% ಅದ. ಅಂದ್ರೆ 12 lakh into 10 divided by 100. 12 lakh into 10 divided by 100 ಅಂದ್ರೆ ಎಷ್ಟಾಗತ್ರಿ 1,20,000 rupees ಆಗತ್ತ. ನೋಡ್ರಿ, 12 lakh into 10 divided by 100 ಅಂದ್ರೆ ಎಷ್ಟಾಗತ್ರಿ 1,20,000 rupees ಆಗತ್ತ. ಇನ್ನ 3,60,000 ಒಳಗ 1,20,000 rupees ಅನ್ನ ಲೆಸ್ ಮಾಡಿ, 3,60,000 ಒಳಗ 1,20,000 rupees ಅನ್ನ ಲೆಸ್ ಮಾಡಿ ಆನ್ಸರ್ ಎಷ್ಟು ಬತ್ರಿ 2,40,000 rupees ಬತ್ತು. ಇದಕ್ಕೆ ನಾವೇನಂತ ಕರಿತೇವೆ, ಇದಕ್ಕೆ ನೆಟ್ ಇನ್ಕಮ್ ಅಂತ ಕರಿತೀವಿ. ಏನು 2,40,000 rupees ಏನು ಬಂದದಲ್ಲ, ಈ ಬಂದಿರ್ತಕ್ಕಂಥ ಇನ್ಕಮ್ಗೆ ನಾವೇನಂತ ಕರಿತೇವೆ, ಅದಕ್ಕೆ ನೆಟ್ ಇನ್ಕಮ್ ಅಂತ ಕರಿತಾ ಇದೀವಿ. ಇನ್ನು ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕಂಡು ಹಿಡಿಬೇಕು. ನೋಡ್ರಿ, ನೆಟ್ ಇನ್ಕಮ್ ಅನ್ನ ಕಂಡು ಹಿಡಿದ ನಂತರ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಕಂಡು ಹಿಡಿಬೇಕು. ಓಕೆ, ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ, ನೆಟ್ ಇನ್ಕಮ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ. NI ಅಂದ್ರೆ ನೆಟ್ ಇನ್ಕಮ್, KE ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ. ಓಕೆ, ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ನೆಟ್ ಇನ್ಕಮ್ ಡಿವೈಡೆಡ್ ಬೈ KE ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ನೋಡ್ರಿ, ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ನೆಟ್ ಇನ್ಕಮ್ ಎಷ್ಟಾದ್ರಿ 2,40,000 rupees ಅದ. ನೆಟ್ ಇನ್ಕಮ್ ಎಷ್ಟಾದ್ರಿ 2,40,000 rupees ಅದ. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾದ್ರಿ 12% ಅದ. ಅದಕ್ಕೆ ನೀವೇನು ಮಾಡ್ರಿ ಅಂದ್ರ ಡೆಸಿಮಲ್ ದಾಗ ಬರೀರಿ. ಅಂದ್ರ ಈಗ 8% ಕೊಟ್ಟಾನಂತ ತಿಳ್ಕೊರಿ, 0.08. 10% ಕೊಟ್ಟಾನಂದ್ರೆ 0.10. ಅಂದ್ರ 12 divided by 100. ಗೊತ್ತಾಯ್ತ್ರಿ, 12 divided by 100 ಅಂದ್ರೆ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನಾನು. ಓಕೆ, ಇಲ್ಲ ಅಂದ್ರೆ 2,40,000 into 12 divided by 100 ಮಾಡೋದು ಬರ್ತದ. ಹಂಗ ಬೇಡ, ಡೈರೆಕ್ಟ್ ಆಗಿ ಮಾಡೋಣ ಅಂತ ನಾವು 2,40,000 divided by 0.12. ಓಕೆ, ಒಂದರ 15% ಇದ್ರೆ 2,40,000 divided by 0.15. ಗೊತ್ತಾಯ್ತ್ರಿ, 12 divided by 100 ಅಂದ್ರೆ 0.12 ಆಗತ್ತೆ. ಯಾಕಂದ್ರೆ ಪರ್ಸೆಂಟೇಜ್ ನಾಗ ಅದ. ಅಂದ್ರೆ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಯ್ತ್ರಿ 20 lakh. ನೋಡ್ರಿ, ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆನ್ಸರ್ ಎಷ್ಟು ಬತ್ರಿ 20 lakh rupees ಬತ್ತು. ಏನ್ ವ್ಯಾಲ್ಯೂ ಆಫ್ ಫಾರ್ಮ್ ಅನ್ನ ಕಂಡು ಹಿಡಿಬೇಕು. ಓಕೆ, ವಿ ವ್ಯಾಲ್ಯೂ ಆಫ್ ಫಾರ್ಮ್ ಅಂದ್ರೆ ಎದ್ರ ಮುಖಾಂತರ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ವಿ, ಕ್ಯಾಪಿಟಲ್ ಲೆಟರ್ ವಿ. ನೋಡಿ, ವ್ಯಾಲ್ಯೂ ಆಫ್ ಫಾರ್ಮ್ ಈಸ್ ಈಕ್ವಲ್ ಟು ಡೆಟ್ ಪ್ಲಸ್ ಇಕ್ವಿಟಿ. ನೋಡಿ, ಡೆಟ್ ಪ್ಲಸ್ ಇಕ್ವಿಟಿ. ಡೆಟ್ ಅಮೌಂಟ್ ಎಷ್ಟದ್ರಿ 12 lakh rupees ಅದ. ನಮ್ಮ ಕಂಪನಿಯಲ್ಲಿ ಇರ್ತಕ್ಕಂಥ ಡೆಟ್ ಕ್ಯಾಪಿಟಲ್ ಎಷ್ಟದ್ರಿ, ಡೆಟ್ ಅಮೌಂಟ್ ಎಷ್ಟದ 12 lakh rupees ಅದ.
ನಮ್ಮ ಕಂಪನಿಯಲ್ಲಿ ಕಂಡುಹಿಡಿದಿರ್ತಕ್ಕಂಥ ಈ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾದ್ರೆ 20 lakh rupees ಅದ ನೋಡ್ರಿ. ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ಕಂಡುಹಿಡಿಬೇಕು. ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟಾದ್ರೆ 12 lakh rupees ಅದ. ಆಮೇಲೆ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾದ್ರೆ ನಾವು ಈಗ ಜಸ್ಟ್ ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥದ್ದು 20 lakh rupees ಅದ. 12 lakh plus 20 lakh ಅಂದ್ರೆ ಎಷ್ಟಾಗತ್ರಿ? 32 lakh rupees ಆಗತ್ತ ನೋಡ್ರಿ. 12 lakh plus 20 lakh ಅಂದ್ರೆ ವ್ಯಾಲ್ಯೂ ಆಫ್ ಫರ್ಮ್ ಇಸ್ ಈಕ್ವಲ್ ಟು 32 lakh. ಓಕೆ, ಈಗ ನಾವು ಏನ್ ಮಾಡ್ಬೇಕಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು ನೋಡ್ರಿ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು KO ನೋಡ್ರಿ. KO ನೆಟ್ ಇನ್ಕಮ್, ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ವಿ ವ್ಯಾಲ್ಯೂ ಆಫ್ ಫರ್ಮ್. ನೆಟ್ ಆಪರೇಟಿಂಗ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ನೋಡ್ರಿ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ ಬ್ರಾಕೆಟ್ ನಾಗ KO ಅಂತ ಕರಿತೇವೆ. KO ಅಂತ ಕರಿತಾ ಇದ್ದೇವೆ. ಓಕೆ, ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟದಪ್ಪ ಅಂದ್ರೆ 3,60,000 ಪ್ರಾಬ್ಲಮ್ ದಲ್ಲಿ ಕೊಟ್ಬಿಟ್ಟ ನೋಡ್ರಿ. ಓಕೆ, ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಮೌಂಟ್ ಎಷ್ಟದ ಅಂದ್ರೆ 3,60,000 ಅದ. ಆಮೇಲೆ ಈಗ ಜಸ್ಟ್ ನೀವು ಪಾಯಿಂಟ್ ಔಟ್ ಮಾಡಿರಿ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟದ ಅಂದ್ರೆ 32 lakh rupees. 32 lakh rupees ನೋಡ್ರಿ. ಆಲ್ರೆಡಿ ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂಥ ನೆಟ್ ಆಪರೇಟಿಂಗ್ ಇನ್ಕಮ್ 3,60,000 ಅದ. ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ನೀವು ಫೈಂಡ್ ಔಟ್ ಮಾಡಿರಿ 32 lakh rupees. ಎಷ್ಟಾದ್ರಿ? 32 lakh rupees. ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಬತ್ರಿ? ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ 11.25%. 3,60,000 divided by 32 lakh. What is the value of the overall cost of capital? 11.25%. 11.25%. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ನೆಟ್ ಇನ್ಕಮ್ ಅಪ್ರೋಚ್ ದಲ್ಲಿ ನಾವು ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ಕಂಡುಹಿಡಿಬೇಕು. ಅದೇ ರೀತಿಯಾಗಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ಓಕೆ, ಇದು ಸಿಂಪಲ್ ಆಗಿ 5 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಾಬ್ಲಮ್. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು ಸಿಂಪಲ್ ಆಗಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಸಲಹೆ ಸೂಚನೆಗಳನ್ನ ಏನಾದ್ರೂ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಕಮೆಂಟ್ಗಳನ್ನ ಹಾಕಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಯಾರು ನಮ್ಮ ವಿಡಿಯೋಗಳನ್ನ ಬೇಕಂತೀರಿ ದಯವಿಟ್ಟು ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಸಬ್ಜೆಕ್ಟ್ ನೇಮ್ ಅನ್ನ ಬರೀಬೇಕು. ಯಾವ ಸಬ್ಜೆಕ್ಟ್ ಬೇಕು? ಇನ್ಕಮ್ ಟ್ಯಾಕ್ಸು, ಏನು ಕಾಸ್ಟಿಂಗು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಏನು ಕಾರ್ಪೊರೇಟ್ ಅಕೌಂಟಿಂಗು ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗು, ಯಾವ ಟಾಪಿಕ್ ಅನ್ನ ಬೇಕು ಆ ಟಾಪಿಕ್ ಹೆಸರನ್ನ ಅಥವಾ ಸಬ್ಜೆಕ್ಟ್ ಹೆಸರನ್ನ ಬರೆದು ಕಳಿಸಿ ಹಾಯ್ ಅಂತ ಸರ್ ಅಂತ ಮೆಸೇಜ್ ಮಾಡಿ. ಅವಾಗ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೆ ಕಳಿಸ್ತೀನಿ ನಾನು. ಓಕೆ, ಮೈ ವಾಟ್ಸಪ್ ನಂಬರ್ 9986529073. ಓಕೆ, ಇಲ್ಲಿವರೆಗೆ ತಾವು ವಿಡಿಯೋಗಳನ್ನ ನೋಡಿದ್ದೀರಿ, ಕ್ಲಾಸ್ ಅನ್ನು ನೋಡಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.